ಬೇಕಾದ್ರೆ ಪಡಗೂರಿಂದ ಮಹೇಶ್ ಅನ್ನುವಂತಹ ಪರಿಸರವಾದಿ ಮತ್ತು ರೈತ ಮುಖಂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡಲಿಕ್ಕೆ ಅಂತ ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಮಹೇಶ್ ನಮಸ್ತೆ, ಈಡನ್ಸ್ ನ್ಯೂಸ್ಗೆ ವೆಲ್ಕಮ್. ಥ್ಯಾಂಕ್ಸ್ ಸರ್. ಸರ್, ಏನಿವತ್ತು ಗುಂಡ್ಲುಪೇಟೆ ಉಳಿಸಿ ಅಭಿಯಾನ ನಡೀತಾ ಇದೆಯಲ್ಲ, ಇದ್ರ ನಿಜವಾಗ್ಲೂ ಇದ್ರ ಅವಶ್ಯಕತೆ ಇತ್ತಾ? ನಿಜವಾಗ್ಲೂ ತಾವ್ ಹೇಳ್ತಕ್ಕಂಥದ್ದು ಬಹಳ ಸತ್ಯವಾದ ಮಾತು. ಅದ ಅವಶ್ಯಕತೆ ಇತ್ತು, ಅದು ಯಾವಾಗ್ಲೂ ಮಾಡ್ಬೇಕಾಗಿತ್ತು. ಆದ್ರೆ ಇವಾಗ ತಾವು ತಮ್ಮ ಟಿವಿ ಚಾನೆಲ್ ಇಂದ ಮಾಡ್ತಾ ಇದ್ರೆ ತಮ್ಗೆ ತುಂಬ ಹೃದಯ ಸ್ವಾಗತ. ಥ್ಯಾಂಕ್ ಯು. ಇಟ್ಸ್ ಅವರ್ ಡ್ಯೂಟಿ, ಇಟ್ಸ್ ಅವರ್ ಡ್ಯೂಟಿ. ಎಸ್ಪೆಷಲಿ ಈ ಮಣ್ಣು ಮತ್ತು ಕೃಷಿಯರ್ ಬಗ್ಗೆ ಮಾತನಾಡೋದಾದ್ರೆ, ಯಾತ್ರಿಂದ ನಿಜವಾಗ್ಲೂ ಗುಂಡ್ಲುಪೇಟೆಯನ್ನ ಕಾಪಾಡಬೇಕು? ಸರ್, ಇಲ್ಲಿ ಮೊದಲಿಗೆ ನಮ್ಮ ಗುಂಡ್ಲುಪೇಟೆ ತಾಲೂಕು ಮೈನಿಂಗ್ ಜಾಸ್ತಿ ಇದೆ. ಇದು ಹಿಂದೆ ಇದ್ದ ಸರ್ಕಾರ ಇದ್ದಾಗ ಸ್ವಲ್ಪ ಕಡಿಮೆ ಇತ್ತು, ಈಗ ಅತಿ ಹೆಚ್ಚಾಗಿದೆ. ಈಗ ರೋಡ್ಗಳಲ್ಲಿ ಜನಗಳ ಸಾಮಾನ್ಯ ಜನಗಳಂತೂ ತಿರುಗಾಡೋದಕ್ಕೂ ಆಗೋದಿಲ್ಲ. ಆಕ್ಸಿಡೆಂಟ್ ಗಳು ಜಾಸ್ತಿ ಆಗ್ತಾ ಇದೆ. ಇದರಲ್ಲಿ ರಾಜಕೀಯ ಪಕ್ಷದವ್ರದ್ದು ಇದೆ, ಹಾಲಿ ಆಡಳಿತದವ್ರದ್ದು ಇದೆ, ವಿರೋಧ ಪಕ್ಷದವ್ರದ್ದು ಇದೆ. ಎಲ್ಲಾರು ಸೇರ್ಕೊಂಡು ಬರೀ ನಮ್ಮ ಗುಂಡ್ಲುಪೇಟೆ ತಾಲೂಕ್ನ ಹಾಳು ಮಾಡ್ತಾ ಇದಾರೆ. ಬೇರೆ ಯಾವ್ದೇ ಒಬ್ಬ ರೈತ ಆಗ್ಲಿ ಇನ್ನೊಬ್ಬರಾಗ್ಲಿ ಯಾರು ಸರ್, ಗಾಳಿಲಿ ಗುಂಡಾರ್ಸದ್ ಬೇಡ, ಹಾಳು ಮಾಡ್ತಾ ಇದಾರೆ. ಓಕೆ, ಏನನ್ನ ಹಾಳು ಮಾಡ್ತಾ ಇದಾರೆ? ರಸ್ತೆಗಳ ಆಗ್ತಾ ಇದೆ, ಜನಗಳಿಗೆ ಆಕ್ಸಿಡೆಂಟ್ ಜಾಸ್ತಿ ಇದೆ. ನಮ್ಮ ಖನಿಜ ಸಂಪತ್ತು ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ. ಕಪ್ಪು ಮಣ್ಣು ಹೇಳಿದ್ರಿ ತಾವು, ಕಪ್ಪು ಮಣ್ಣು ತಗೊಂಡ್ ಹೋಗ್ತಿದ್ದು ಇದುವರೆಗೂ ಗೊತ್ತಿಲ್ಲ. ಈಗ ನಾನೊಂದು 4-5 ದಿನದಲ್ಲಿ ಹೋಗಿದ್ದು, ಆಕ್ಸಿಡೆಂಟ್ ಆಗಿ ನಿಂತಿತ್ತು ಅಲ್ಲಿ ಲಾರಿ. ಹೋಗಿ ನೋಡಿದ್ರೆ ಪೂರ್ತಿ ಕಪ್ಪು ಮಣ್ಣು. ಅದು ಹೆಚ್ಚು ಕಮ್ಮಿ 18 ವೀಲ್ ಅದು ಈ ತರದ್ದು. ಅದು ಇದು ಆಕ್ಸಿಡೆಂಟ್ ಆದ್ರಿಂದ ಗೊತ್ತಾಯ್ತು ಹೊರತು ಕಪ್ಪು ಮಣ್ಣು ಬೇರೆ ಕಡೆ ಹೋಗುತ್ತೆ ಅನ್ನೋದು ಅದುವರೆಗೂ ಗೊತ್ತಿಲ್ಲ ಯಾರಿಗೂ. ಯಾರು ಮಾಡ್ತಿರೋ ಅವ್ರಿಗೆ ಗೊತ್ತಿರುತ್ತೆ ಅಷ್ಟೇ ಹೊರತು ಬೇರೆ ಯಾವುದೇ ರೈತರಿಗೆ ಆಗ್ಲಿ ಒಬ್ಬ ಸಣ್ಣ ಗುಂಡ್ಲುಪೇಟೆ ತಾಲೂಕಿನ ಜನತೆಗಳಿಗೆ ಸುಳಿವೇ ಇಲ್ಲ ಅದು. ನೋಡಿ ಯಾವ ರೀತಿ ನಡೆಸ್ತಾ ಇದೆ ನೋಡಿ. ಈಗ ಇವ್ರು ಒಂದು ಅಭಿಯಾನ ಮಾಡಿದ್ರು, ಯಾರು ಸಿದ್ದರಾಮಯ್ಯನವರು. ಇಲ್ಲಿ ಬಳ್ಳಾರಿನಲ್ಲಿ ಇವರು ಮೈನಿಂಗ್ ಅಕ್ರಮವಾಗಿ ಮಾಡ್ತಾ ಇದ್ರೆ ಅದ್ ಮಾಡ್ತಾ ಇದ್ರೆ ಅಂತ ಮಾಡಿದ್ರು, ಪಾದಯಾತ್ರೆ ಮಾಡಿದ್ರು ಅಲ್ವಾ. ಈಗ ಗುಂಡ್ಲುಪೇಟೆಯಿಂದ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ರಲ್ಲ, ಇದಕ್ಕೆ ಏನ್ ಮಾಡ್ಬೇಕು? ಯಾವ ಸರ್ಕಾರದವ್ರು ಕೇಳ್ತಾರೆ? ವಿರೋಧ ಪಕ್ಷದವ್ರು ಕೇಳ್ತಾರ? ಆಡಳಿತ ಪಕ್ಷದವ್ರು ಕೇಳ್ತಾರ? ಸಾಮಾನ್ಯ ಜನ ಕೇಳಿದ್ರ ಅದಕ್ಕೆ ಉತ್ತರನೇ ಸಿಗಲ್ಲ. ಅದ್ ಸರಿ. ಸಾಮಾನ್ಯ ಜನದ ಕತೆ ಇರ್ಲಿ, ನೀವು ಯಾವತ್ತಾರು ಹೋಗಿ ತಹಶೀಲ್ದಾರನ್ನಾಗ್ಲಿ MR ಆಗ್ಲಿ ಕೇಳಿದೀರಾ? ಯಾಕೆಂತಂದ್ರೆ ನಾವು ಕೆರೆ ಮಣ್ಣನ್ನ ಮಹೇಶ್ ಎಲ್ಲಾರು ತೋಡ್ಬೇಕು ಅಂತಂದ್ರೆ, ಹೂಳೆತ್ಕೋಬೇಕು ಅಂತ ಹೇಳಿದ್ರೆ ಅದ ಪರ್ಮಿಟ್ ಮಾಡ್ಬೇಕಾಗಿರೋದು ಬಹುಶಃ ಗುಂಡ್ಲುಪೇಟೆಯ 6-7 ಕೆರೆಗಳಲ್ಲಿ MR ಪರ್ಮಿಷನ್ ಮಾಡ್ಬೇಕು. ಹೌದಾ? MR ಪರ್ಮಿಷನ್ ಮಾಡಿದ್ರು ಕೂಡ ಏನಂತ ಪರ್ಮಿಷನ್ ಕೇಳಿರ್ಬೋದು? ತಗೊಂಡೋಗ್ತಾ ಇರೋರು ಕೃಷಿ ಚಟುವಟಿಕೆಗಾಗಿ ಹೂಳೆತ್ತಲು ಅಥವಾ ಮಣ್ಣನ್ನ ತೆಗೆದುಕೊಳ್ಳಲು ಅವಕಾಶ ಮಾಡಿ ಕೊಡಬೇಕು ಅಂತ ಹೇಳಿ ಲೆಟರ್ ತಗೊಂಡಿರ್ತಾರೆ ಅಥವಾ ಲೆಟರ್ ಮಾಡಿರ್ತಾರೆ. MR ಅವ್ರಿಗೆ ಗೊತ್ತಾ ಇದು ಇಲ್ಲೇ ಉಳ್ತಾರೋ ಏನ್ ಕತೆ ಏನಿದು ಅಂತ? ಹೆಂಗ ಅವ್ರ ಮೇಲೆಗಡೆ ಗೂಬೆ ಕೂರ್ಸೋದು? ಕಪ್ಪು ಮಣ್ಣು ಹೋಗ್ತಾ ಇರೋದೇ ಗೊತ್ತಿಲ್ಲ ಯಾರಿಗೂ. ಅವ್ ಒಳಗೆ ಏನ್ ನಡೀತಾ ಇದ್ದು ಅಂತ ಹೊರಗಡೆಗೆ ಯಾರು ಬಿಡ್ತಿಲ್ಲ. ಅಲ್ಲಲ್ಲಿ ಅದೇ ಬೆಂಕಿ ಇಲ್ದೆ ಹೊಗಾಡಲ್ಲ ಅಂತಾರಲ್ಲ, ಆತರ ಮಾತಾಡ್ತಾ ಇದ್ರೆ ಹೊರಗಡೆ ಅಷ್ಟೇ. ಜನಗಳ ಹಿಂಗಂತ ಕಪ್ಪು ಮಣ್ಣು ಇಲ್ಲಿ ಇವ್ರು ಹಿಂಗ್ ಮಾಡ್ತಾರಂತ, ಅವ್ರ ಹಂಗ್ ಮಾಡ್ತಾರಂತ ಮಾತಾಡ್ತಾರ ಅಷ್ಟೇ ಹೊರತು ನೈಜ ಸ್ಥಿತಿ ಯಾರು ಹೇಳ್ತಿಲ್ಲ. ಯಾವ್ದೇ ಆಫೀಸ್ಗಳಿಗೆ ಹೋದ್ರು ಏನು ಕೆಲ್ಸ ಆಗಲ್ಲ. ನಮ್ ಟಿವಿ ಚಾನೆಲ್ ಅವ್ರು ಒಂದ್ಸರಿ ಬಂದ್ ನೋಡಿ ತಾಲೂಕ್ ಆಫೀಸರ್ಗಳಿಗೆ ಜನಗಳು ಹೆಂಗ್ ನಿಂತಿರ್ತಾರೆ ಅಂದ್ರೆ, ಅದು ಈಗ ಒಂದು ವಿಚಾರ ಏನಂದ್ರೆ, ಬಿಸಿಲು ಬೆಳಿಗ್ಗೆ 11ರಿಂದ 3 ಗಂಟೆವರೆಗೆ ಅತಿ ಹೆಚ್ಚು ಶಾಖ ಇರುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ರು. ಅಂತ ಹೇಳಿದ್ರಲ್ವೇ ಅಧಿಕಾರಿಗಳು ತಿಳ್ಕೊಂಡು ಕೆಲಸ ಮಾಡ್ಕೊಡಲ್ಲ, ಯಾವ್ದೇ ಕೆಲ್ಸನೂ ಆಗಲ್ಲ. ಹೆಸರಿಗೆ ದೊಡ್ಡ ಅದೇ ನಾವ್ ಹೇಳ್ಬಾರ್ದು ಅದನ್ನ. ಸುಮ್ಮನೆ ನಮ್ಗೆ ಅಧಿಕಾರ ಬೇಕು ಅಷ್ಟೇ, ಅಧಿಕಾರದಿಂದ ನಾವು ತಿರುಗಾಡ್ಕೊಂಡಿರ್ಬೇಕು, ಬೇರೆ ಏನು ಬೇಕಿಲ್ಲ. ಕೇಳದವ್ರು ಲೆಕ್ಕಕ್ಕೆ ಇಲ್ಲ. ಅವ್ರು ಏನ್ ಕೇಳಿದ್ರು ಈಗ ಟಿವಿಲಿ ಕೇಳ್ಬಿಟ್ಟು ಬಿಡ್ಬಿಡ್ತಾರ, ಬಂದ ಹೋದ್ನ ಅಷ್ಟೇ, ಆತರ. ಅದ್ ಬಿಟ್ರೆ ಇನ್ನೇನಿಲ್ಲ ನೋಡಿ. ಇನ್ ಕ್ರಷರ್ ಬಗ್ಗೆ ಹೇಳೋದಾದ್ರೆ ಮಾಡ್ತಾ ಇದೀವಿ. ಎಲ್ಲಾ ಕಡೆ ಏನೇ ಇದಾದ್ರೂ ನಾವ್ ಕೇಳ್ತೀವಿ. ನಾವು ವಾಟ್ ಅಬೌಟ್ ಕ್ರಷರ್? ಎಷ್ಟೇ ಕಷ್ಟ ಆದ್ರೂ ನಾವ್ ಕೇಳ್ತೀವಿ. ನಾವು ವಾಟ್ ಅಬೌಟ್ ಕ್ರಷರ್? ಕ್ರಷರ್ದು ಸರ್ ಹೋದ್ ಸರಿ ಒಂದ್ 8 ಜನ 10 ಜನ ಸತ್ತೋದ್ರು.
ಆದ್ರೂ ಸರ್ ನಿಲ್ಲಿಲ್ಲ. ಈಗ ಏನ್ ಮಾಡ್ತಾ ಇದ್ರೆ ಗುಂಡ್ಲುಪೇಟೆಯಿಂದ ಕೊತ್ಲೂರಿಗೆ ಕಲ್ಲುಗಳು ತಕೊಂಡೋಗಿ ಅಲ್ಲಿಂದ ಅದನ್ನ ಇದ್ ಮಾಡ್ಕೊಂಡು ಮತ್ತೆ ವಾಪಸ್ ಕೇರಳ ತಕೊಂಡ್ ಹೋಗೋದು. ಲಾರಿಗಳ್ಗ ನಾನ್ ಕೇಳೋ ಪ್ರಶ್ನೆ ಇಷ್ಟೇ, ಲಾರಿಗಳು ಯಾರ್ದು, ಟಿಪ್ಪರ್ಗಳು ಯಾರ್ದು, ಅವ್ರ ಯಾರ ಹೆಸರಲ್ಲಿದೆ, ಇದನ್ನ ಬಾಯಿ ಬಿಡ್ಸಕ್ಕಾಗಲ್ವಾ? RTI ಹಾಕ್ರಿ ಸ್ವಾಮಿ ನೀವು. ರೈಲ್ವೆ ಪೊಲೀಸ್ ಇಲಾಖೆ ಮಹೇಶ್, ನೀವು RTI ಫಾರ್ಮ್ ಹಾಕಿ, RTI ಕೇಳ್ರಿ. RTOಗೆ RTI ನಲ್ಲಿ ಕೇಳಿ, ಕರ್ನಾಟಕದ ಯಾವುದೇ ರಿಜಿಸ್ಟ್ರೇಷನ್ ನಂಬರ್ನಾದ್ರೂ ಸರಿ RTOದವ್ರು ಕೊಡ್ಲೇಬೇಕಲ್ಲ. ಹೌದು, ಅಲ್ಲಿ ಏನ್ ಕೊಡ್ತಾರೆ, ಯಾರ ಹೆಸರಿದೆ ಅವ್ರು ಕೊಡ್ತಾರ, ಅದ ನನಗ್ ಗೊತ್ತು. ಆದ್ರೆ ಅವ್ರಿಗೆ ಲಾರಿ ಕೊಡ್ಸಿರೋರು ಯಾರು ಅದನ್ನ ಪತ್ತೆ ಮಾಡ್ಬೇಕಲ್ಲ. ಅದ್ ಸರಿ, ಬೆಕ್ಕ ಗಂಟೆ ಕಟ್ಟೋರು ಯಾರು ಅಂತ ಕೇಳ್ತಾ ಇದೀರಾ? ಲಾರಿನ ಓಡ್ಸೋ ಡ್ರೈವರ್ ಹಿಡ್ಕೊಂಡು ಅಥವಾ ಯಾವನ್ನಾರು ಒಬ್ಬನ ನನಗ್ ಪಾಲ್ವಾರ ಆಗಿರೋನ್ಗ ಲಾರಿನ ತೆಗೆದುಕೊಡೋದು. ಅದೇ ಅಪ್ಪ ನೀನು ಅಂತ ಇದು ನಡೀತಾ ಇರೋದು ಗುಂಡ್ಲುಪೇಟೆ ತಾಲೂಕಿಗೆ. ನೀವು ಲೈವ್ ಅಲ್ಲಿ ಇದೀರಿ ಮಹೇಶ್. ಹೌದು, ಬಹಳ ಜವಾಬ್ದಾರಿಯಿಂದ ಮಾತಾಡ್ಬೇಕಾಗತ್ತೆ. ಹೌದು, ನಾನು ಇಂಥವ್ರೇ ಮಾಡ್ತಾರ ಅಂತ ಹೇಳ್ತಿಲ್ಲ ಇವ್ರಲ್ಲ. ಈ ಕೆಲ್ಸ ನಡೀತಾ ಇದೆ ಇಲ್ಲಿ. ನಾವು ಬಂದು ಇಲ್ಲಿ ಒಂದ್ಸರಿ ನೋಡಿದ್ರೆ ಗೊತ್ತಾಗುತ್ತೆ. ಲಾರಿಗಳದು ಇದ್ ತಕೊಳ್ಳೋದ್ ಏನ್ ತಕೊಳ್ಳೋದೇನ್ ದೊಡ್ಡ ವಿಚಾರ ಅಲ್ಲ. ಅದ್ರ ಯಾರು ಅದನ್ನ, ಅದ್ರ ಓನರ್ ಯಾರು, ಅದಕ್ಕೆ ಸಂಬಂಧಪಟ್ಟವ್ರ ಮೇನ್ ಲೀಡರ್ ಯಾರು, ಇದು ಗೊತ್ತಾಯ್ತಿಲ್ಲ. ಏನ್ ನಿಮ್ಮ ಗಾಳಿಯ ಗುಣಮಟ್ಟನೂ ಕೂಡ ಹಾಳಾಗ್ತಾ ಇದೆ ಅಂತಲ್ಲ, ಹೌದಾ? ಹೌದು, ಸುಮಾರು ಇದಾಗ್ತದೆ. ಆಮೇಲೆ ರೋಡ್ ಅಲ್ಲಿ ತಿರುಗಾಡಕ್ಕೆ ಆಗಲ್ಲ ಇವರಿಂದಲೇ. ಅರ್ಥ ಆಗ್ಲಿಲ್ಲ ಸರ್, ಅರ್ಥ ಆಗ್ಲಿಲ್ಲ. ಬಿಡ್ಸಿ ಹೇಳಿ ಒಂದ್ ಸ್ವಲ್ಪ, ಯಾಕೆ? ಈಗ ಸ್ಕೂಲ್ಗಳು ಸ್ಟಾರ್ಟ್ ಆದಾಗ ಇವು ಟಿಪ್ಪರ್ಗಳು ಹೋಯ್ತಾವ, ಅಲ್ಲೇ ಜಾಸ್ತಿ ಓಡಾಡೋದು. ಒಂದೆರಡು ತಿಂಗಳ ದಂಡಲ್ಲಿ ಆಕ್ಸಿಡೆಂಟ್ ಆಯ್ತು, ಒಂದು ಸ್ಕೂಲ್ ಮಕ್ಕಳಿಗೆ ಇದಾಯ್ತು ಚಿಕ್ತೂಪುರ ಹತ್ರ. ಏನಾಯ್ತು ಈಗ, ಅಷ್ಟೇ ಬಿಟ್ಬಿಟ್ರು. ಇಲ್ಲ ಅದ್ಕೊಂದ್ ಟೈಮಿಂಗ್ ಶೋ ಮಾಡ್ತಿಲ್ಲ. ಈ ಟೈಮಲ್ಲಿ ಮಾತ್ರ ನೀವು ಟಿಪ್ಪರ್ಗಳು ಓಡಾಡ್ಬೇಕು. ಸ್ಕೂಲ್ ಬಿಡೋ ಟೈಮಲ್ಲಿ ಓಡಾಡ್ಬಾರ್ದು. ಇಷ್ಟು ಗಂಟೆವರೆಗೆ ಮಾತ್ರ ನೀವು ಟಿಪ್ಪರ್ನ ಸಮಯ, ಆ ಟೈಮಲ್ಲಿ ಮಾತ್ರ ನೀವು ಹೋಗ್ಬೇಕು ಅಂತ ಅದನ್ನು ಮಾಡಲ್ಲ. ಕೆಲವು ಕಡೆ ಬ್ಯಾರಿಕೇಡ್ ಹಾಕಲ್ಲ, ಅವ್ರು ಇಷ್ಟ ಬಂದಾಗ ಓಡಿಸ್ಕೊಂಡು ಹೋಗ್ತಾರೆ. ಏನ್ ಮಾಡೋದು, ಸಾಮಾನ್ಯ ಜನಗಳ ಕತೆ ಹೆಂಗೆ ಹೇಳಿ ಈಗ. ನಾವೇ ಈಗ ನಿಮ್ ಶಾಸಕರು ಏನ್ ಹೇಳ್ತಾರೆ? ಶಾಸಕರ ಹತ್ರ ನಾವು ಭೇಟಿ ಮಾಡಿಲ್ಲ. ಭೇಟಿ ಮಾಡಿದ್ರೆ ಅವ್ರು ಏನ್ ಹೇಳ್ತಾರ ಉತ್ತರ ಅಂತ ನಾವು ಕೇಳ್ಬೇಕು ಅಷ್ಟೇ. ನಾವು ಶಾಸಕರ ಹತ್ರ ನಾವು ಮಾತಾಡಿಲ್ಲ. ನಾವೇನ್ ಮಾಡ್ತಾ ಇದೀವಿ, ನಾವ್ ಎಲ್ಲಿ ಏನಾಗ್ತಿದೆ, ಆಕ್ಸಿಡೆಂಟ್ ಆಗುತ್ತೆ ಅಥವಾ ತೊಂದ್ರೆ ಆದ್ರೆ ಯಾರು ನಮ್ಗೆ ಫೋನ್ ಮಾಡಿದಾಗ ನಾವು ಹೋಗ್ತೀವಿ ಅಲ್ಲಿ, ವಿಚಾರ ಏನು ಅಂತ ಕೇಳ್ಕೊಂಡು ನಾವು ಮಾತಾಡ್ತೀವಿ ಅಲ್ಲಿ. ನಮ್ ಸಂಘಟನೆ ಆ ರೀತಿ ಸ್ಪಂದಿಸ್ತಾ ಇದೆ ಎಲ್ಲಾ ಜನಗಳಿಗೂ. ನಮ್ಮ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಅವರೆಲ್ಲ ನನ್ಗ ಬಹಳ ಇದಾಗಿದ್ರೆ, ಎಲ್ಲಾ ಇದಕ್ಕೂ ಯಾವ್ದೇ ವಿಚಾರಕ್ಕೂ ಅವ್ರು ಯಾರೇ ಫೋನ್ ಮಾಡ್ಲಿ, ಎಷ್ಟೊತ್ತು ರಾತ್ರಿ ಫೋನ್ ಮಾಡಿದ್ರು ಅಲ್ಲಿ ಹೋಗಿ ನಾವು ಹಾಜರಿರ್ತೀವಿ. ಅದೆಷ್ಟೇ ಕಷ್ಟ ಅಂತಂದ್ರೂ ನಾವು ಹೋಗ್ತೀವಿ ಅಲ್ಲಿ. ನಮ್ ಸಂಘಟನೆ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಬೇರೆ ಸಂಘಟನೆಗಳು ಸಪೋರ್ಟ್ ಮಾಡಿದ್ರೆ ಗುಂಡ್ಲುಪೇಟೆ ಉಳಿಸಿ ಅಭಿಯಾನಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಎಸ್, ಓಕೆ. ಈಡೆನ್ಸ್ ನ್ಯೂಸ್ ಅಂತೂ ನಿಮ್ಮ ಜೊತೆ ಇದೆ. ಒಳ್ಳೆಯ ಎಲ್ಲಾ ಹೋರಾಟಗಳಿಗೂ ನೈತಿಕ ಬೆಂಬಲವನ್ನ ಈಡೆನ್ಸ್ ನ್ಯೂಸ್ ಕೊಡುತ್ತೆ. ಆದ್ರೆ ಕಾನೂನಿನ ನಿಯಮದ ಒಳಗಡೆ ಮಾಡಬೇಕು ಅಷ್ಟೇ. ಕಾನೂನು ನಿಯಮದೊಳಗಡೆನೆ ಮಾಡ್ಬೇಕಲ್ಲ, ನಾವು ಕಾನೂನು ಬಿಟ್ಟು ಯಾವ್ದೇ ಕೆಲಸನೂ ಮಾಡಕ್ಕಾಗಲ್ಲ. ಎಸ್, ಥ್ಯಾಂಕ್ ಯು ಮಹೇಶ್, ಇಷ್ಟೊತ್ತು ಈಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ಸ್ ಸರ್. ಎಸ್.